ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2018 ಮಾಡಲು ಒಂದು ಟೊಯೋಟಾ ಒಂದು ಇನೋವಾ ಕ್ರಿಸ್ತಾ ಕಾರು ಸೇಲಿಗೆ ಬಂದಿದೆ. ವೀಕ್ಷಕರೇ, ಸಿಂಗಲ್ ಹ್ಯಾಂಡ್ ಯೂಸ್ ಮಾಡಿರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿಯವ್ರದ್ದು ಅಂದರೆ ಗಾಡಿ ಓನರ್ ನಂಬರು ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ. ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಸರಿಯಾಗಿ ಕೇಳಿಸ್ಕೊಳ್ಳಿ, ಇದು ಗಾಡಿ ಓನರ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ ಏನಕ್ಕೆ ಹಾಕಿದ್ವು ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ಮಾತ್ರ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಇದೇ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು. ವೀಕ್ಷಕರೇ, ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು. ವೀಕ್ಷಕರೇ, ಇನ್ನು ಯಾರಾದರೂ ಒಂದು ಇನೋವಾ ಕ್ರಿಸ್ತಾ ಯೆಲ್ಲೋ ಬೋರ್ಡ್ ಗಾಡಿ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು. ಮತ್ತು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ, ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಮತ್ತು ಈಗ ಸ್ಕ್ರೀನಲ್ಲೂ ಬರ್ತಾ ಇರುತ್ತೆ ಗಾಡಿ ಓನರ್ ನಂಬರ್ ಅಂತ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಲೋ, ನಮಸ್ಕಾರ ಹೇಳಿ ಸರ್. ಸರ್ ನಮಸ್ತೆ, ಅದು ಒಂದು ಇನೋವಾ ಕ್ರಿಸ್ತಾ ಕಳಿಸಿದ್ರಲ್ಲ? ಹೌದು ಸರ್, ನಮ್ಮದೇ ಗಾಡಿ ಅದು. ಓಕೆ, 2.4 ವಿ ವರ್ಷನಾ? ಹೌದು ಸರ್, ವಿ ವರ್ಷನ್ 2018 ಮಾಡಲು. ಓಹ್, ಸಿಂಗಲ್ ಓನರಾ? ಸರ್ ಸಿಂಗಲ್ ಓನರೇ. ಅದು ಆ್ಯಕ್ಚುಲಿ ನಂದು ಗಾಡಿ ಏನಾಯಿತು ಅಂದರೆ, ನಮ್ಮ ಬ್ರದರ್ ಹೆಸ್ರಿಗೆ ತೊಗೊಂಡದು. ಅವರು ಗೌರ್ಮೆಂಟ್ ಎಂಪ್ಲಾಯಿ HCL ಅಲ್ಲಿದ್ದರು. ಹಾಂ ಹಾಂ ಹಾಂ. ಅವರು ಆ ಟೈಮಲ್ಲಿ ಸ್ವಲ್ಪ ಲೋನ್ ಅವಶ್ಯಕತೆ ಜಾಸ್ತಿ ಇತ್ತು ನಮಗೆ. ಅವ್ರದ್ದು ಸಿವಿಲ್ ಸ್ಕೋರ್ ಚೆನ್ನಾಗಿತ್ತು ಅಂತ ಹೇಳಿ, ನಮ್ಮ ಓನ್ ಬ್ರದರೇ, ಸ್ವಂತ ಅಣ್ಣನೇ. ಹ್ಞೂ ಹ್ಞೂ. ಈಗ ಅವರು ಅವಾಗವಾಗ ಈಗ ಲೋನ್ ಎಲ್ಲ ಕ್ಲಿಯರ್ ಆಯಿತು ವೆಹಿಕಲ್ದು. ಹ್ಞೂ. ಅವ್ರು ಅಲ್ಲಿ ಅವಾಗವಾಗ ಔಟ್ ಸ್ಟೇಷನ್ ಹೋಗ್ತಾ ಇದ್ರು. ಹಂಗಾಗಿ ನಾನು ಏನು ಮಾಡಿದೆ, ಅದು ನಿನ್ನ ಹೆಸರಲ್ಲೇ ಇಟ್ಕೊಂತೇಳಿ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟೆ ಗಾಡಿ ಅದು. ಹ್ಞೂ ಹ್ಞೂ. ಈಗ ಅದೇನಂದ್ರೆ RC ಕಾರ್ಡಲ್ಲಿ ಮಾತ್ರ ಸೆಕೆಂಡ್ ಓನರ್ ಅಂತ ತೋರಿಸ್ತಾ ಇದೆ. ಬಟ್ ಅದು ಶೋರೂಮಿಂದನೂ ನಾನು ಒಬ್ಬನೇ ಓಡಿಸಿರೋದು ಸರ್ ವೆಹಿಕಲ್ಲು. ಹ್ಞೂ ಹ್ಞೂ. ಅಂದರೆ ಸಿಂಗಲ್ ಹ್ಯಾಂಡೇ ಯೂಸ್ ಮಾಡಿರೋದು, ಬಟ್ RC ಕಾರ್ಡಲ್ಲಿ ಮಾತ್ರ ಡಬಲ್ ಓನರ್ ತೋರಿಸ್ತಾ ಇದೆ. ಹೌದೌದು ಸರ್, ಸಿಂಗಲ್ ಹ್ಯಾಂಡ್ಲ್ ಅಂದರೆ, ಬಟ್ ನಾನು ಒಬ್ಬನೇ ಡ್ರೈವ್ ಮಾಡೋದು ಬಿಟ್ಟರೆ ಇನ್ಯಾರು ಆ ಗಾಡಿ ಓಡಿಸೇ ಇಲ್ಲ ಸರ್. ಬಟ್ ಗಾಡಿ ಅಂತೂ ಸರ್ ಶೋರೂಮ್ ಕ್ಲಚ್ಚಲ್ಲೇ ಓಡ್ತಾ ಇದೆ ಇವತ್ತಿನವರೆಗೂ. ಎಲ್ಲ ಅಪ್ಡು ಶೋರೂಮ್ ಮೇಂಟೆನೆನ್ಸ್ ಮಾಡಿರೋ ವೆಹಿಕಲ್ಲು. ಝೀರೋ ಆಕ್ಸಿಡೆಂಟು, ಒಂದು ಸ್ಕ್ರ್ಯಾಚಸ್ ಇಲ್ಲ ಸರ್ ಗಾಡಿ. ಎಲ್ಲ ಕಂಪ್ನಿ ಪೇಂಟಿಂಗೇ ಇರೋದು ವೆಹಿಕಲ್. ಹ್ಞೂ ಹ್ಞೂ. ಎಷ್ಟು ಹೊಡಿದೆ ಸರ್ ಗಾಡಿ ಈಗ? ಸರ್ 155 ಓಡಿದೆ. ಹ್ಞೂ ಹ್ಞೂ. ಟೈರ್ ಅಲ್ಲ ಸರ್? ಸರ್ ಟೈರ್ 4 ಹೊಸ ಟೈರ್ ಸರ್. ಹ್ಞೂ ಹ್ಞೂ ಹ್ಞೂ. 3000 ಕಿಲೋಮೀಟರ್ ಓಡಿದೆ ಸರ್ ಟೈರ್ ಹಾಕ್ಸಿದ್ಮೇಲೆ. ಎಕೋಮಾ ಟೈರ್ ಇದೆ 4. ಹ್ಞೂ ಹ್ಞೂ ಹ್ಞೂ. ಓಕೆ ಸರ್, FC, ಇನ್ಸೂರೆನ್ಸು, ಟ್ಯಾಕ್ಸು? ಸರ್ ಎಲ್ಲ FC ಬಂದು ಇನ್ನೂ 1 ವರ್ಷ 8 ತಿಂಗಳಿದೆ ಫ್ರೆಶ್. ಅದು ಈಗಲೂ 2 ಮಂತ್ಸ್ ಏನೋ ಆಗಿದೆ FC ಮಾಡಿಸಿ. ಇನ್ಸೂರೆನ್ಸ್ ಮಾರ್ಚ್ವರೆಗೂ ಇದೆ. ಟ್ಯಾಕ್ಸು 3 ಮಂತ್ಸ್ ಇದೆ. ಇವಾಗ ಟ್ಯಾಕ್ಸ್ ಕಟ್ಟಿದ್ದೀನಿ ಇವತ್ತು. ಹ್ಞೂ ಹ್ಞೂ. ಬಟ್ ಗಾಡಿ ಯಾವುದು ₹1 ₹1 ಅಲ್ಲ ಸರ್, 25 ಪೈಸಾನೂ ಕೆಲಸ ಇಲ್ಲ ಸರ್ ವೆಹಿಕಲ್. ಹ್ಞೂ ಹ್ಞೂ. ಫುಲ್ ಶೋರೂಮ್ ಗುಡ್ ಕಂಡೀಷನ್. ವೆಹಿಕಲ್ ಶೋರೂಮ್ ಗಾಡಿ ಓಡಿಸಿದ್ರೆ ಹೇಗಿರುತ್ತೆ ಆ ಥರ ಇದೆ ಸರ್ ಗಾಡಿ. ಹ್ಞೂ ಹ್ಞೂ. ಸಿಂಗಲ್ ಆಕ್ಚುಲಿ ವಿ ವರ್ಷನ್ ಅಲ್ಲ ಸರ್, ಅದು ಪರ್ಲ್ ವೈಟು ವಿ ವರ್ಷನ್ ಗಾಡಿ. ನಾವು ಮೊನ್ನೆ ಓನ್ ಯೂಸ್ಗೆ ಅಂತ ತಗೊಳ್ಳೋಣ, ಅದು ಲೋನ್ ಕ್ಲಿಯರ್ ಆದ್ಮೇಲೆ ವೈಟ್ ಬೋರ್ಡ್ ಮಾಡೋಣ ಅಂತ ಇಟ್ಕೊಂಡಿದ್ದು. ಬಟ್ ನಮ್ಮ ಫ್ಯಾಮಿಲಿಲಿ ಇರೋದು ನಾವು 4 ಜನ. ಬಟ್ ಇದು ನಮಗೆ ತುಂಬಾ ದೊಡ್ಡ ಗಾಡಿ ಆಗುತ್ತೆ ವೈಟ್ ಬೋರ್ಡ್ಗೆ. ಆ ಉದ್ದೇಶಕ್ಕೆ ಮಾತ್ರ ಗಾಡಿ ಸೇಲ್ ಮಾಡ್ತಾ ಇದ್ದೀನಿ ಸರ್ ಅಷ್ಟೇ. ಓಕೆ ಓಕೆ ಸರ್. ಈಗ ಗಾಡಿ ಇರೋದು ಎಲ್ಲಿ ಸರ್? ರಾಜಾಜಿನಗರ್, ಬೆಂಗಳೂರು ಸರ್. ಬೆಂಗಳೂರು ರಾಜಾಜಿನಗರ? ಹೌದು ಸರ್. ಓಕೆ, ಏನು ಹೇಳ್ತೀರಾ ಗಾಡಿಗೆ ರೇಟು? ಸರ್ 16 ಲಕ್ಷ ಹೇಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 14 ಲಕ್ಷ ಈಗ ಪ್ರೆಸೆಂಟ್ ರೇಟ್ ಹೇಳ್ತಾ ಇದ್ದೀರಾ? ಹೌದು ಸರ್. ಓಕೆ, ಹೆಚ್ಚು ಕಡಿಮೆ ಆಗುತ್ತೆ ಬಂದಾಗ? ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಓಕೆ, ಅಲ್ಲಿ ಯಾರಾದರೂ ಲೋಕಲ್ ಅವ್ರು ಏನಾದರೂ ಲೋನ್ ಆಪ್ಷನ್ಸ್ ಕೇಳಿದ್ರೆ ಏನಾದರೂ ಕೊಡ್ತೀರಾ ಸರ್? ಸರ್ ಲೋನ್ ಆಪ್ಷನ್ ಅಂದರೆ ಈಗ ಸದ್ಯಕ್ಕೆ ಗಾಡಿ ಏನು ಲೋನ್ ಇಲ್ಲ, ಫುಲ್ ಕ್ಯಾಶಲ್ಲಿ ಇದೆ. ಹ್ಞೂ ಹ್ಞೂ. ಅಂದರೆ ಅವರು ಲೋನ್ ಆಪ್ಷನ್ಗೂ ತೊಂದರೆ ಇಲ್ಲ ಸರ್, ತೊಗೊಬೋದು. ಹ್ಞೂ. ಅಲ್ಲ, ಅಡ್ವಾನ್ಸ್ ಏನಾದರೂ ಕೊಟ್ಟು ಸ್ವಲ್ಪ ವೆಯ್ಟ್ ಮಾಡಿ ಸರ್, ಲೋನ್ ಹಾಕ್ಸ್ಕೊಂಡು ಕೊಡ್ತೀನಿ ಅಂತ ಏನಾದರೂ ಆ ಥರ? ಸರ್ ಗಾಡಿ ಬಂದು ಫುಲ್ ಕ್ಯಾಶಲ್ಲಿ ಇದೆ. ಬಟ್ ವೆಹಿಕಲ್ ಅಂತೂ ನಾನು ಸ್ವಲ್ಪ ಸ್ಮಾಲ್ ಅಮೌಂಟ್ಗೆಲ್ಲ ಗಾಡಿ ಡೆಲಿವರಿ ಕೊಡಲ್ಲ ನಾನು.
ಏನೋ ಒಂದು ಅಮೌಂಟ್ ಬಿಗ್ ಅಮೌಂಟ್ ಕೊಟ್ಟು ನಮಗೆ ಏನೋ ಇನ್ನೊಂದು ಸ್ವಲ್ಪ ಲೋನ್ ಅಮೌಂಟ್ ಉಳಿಸ್ಕೊಂಡ್ರೆ ನಾನು ವೆಹಿಕಲ್ ಕೊಡ್ತೀನಿ. ಓಕೆ ಓಕೆ. ಬಟ್ ಏನಂದ್ರೆ ಇವರು ಈಗ ಏನ್ ಮಾಡ್ತಾರೆ ಅಂದ್ರೆ 2 ಲಕ್ಷನೋ 3 ಲಕ್ಷನೋ ಕೊಟ್ಬಿಡೋದು, ತಗೊಂಡೋಗಿ ಗಾಡಿ ಮಾಡಿಕೊಳ್ಳೋದು, ಆಮೇಲೆ ಲೋನ್ ಆಗಿಲ್ಲ ಅಂತ ಇಂಥವು ಬೇಜಾನ್ ಸರ್ ನೋಡಿದೀನಿ. ಬಟ್ ಆ ತರ ಇದಾದ್ರೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಯಾಕಂದ್ರೆ ಗಾಡಿ ಲೋನ್ ಇದ್ದಿದ್ರೆ ಟೇಕ್ ಓವರ್ ಮಾಡ್ಕೊಳ್ಳಿ ಬಿಡಿ, ತಗೊಂಡೋಗ್ಲಿ ಅಂತ ಅನ್ಬೋದಾಗಿತ್ತು ಸರ್. ಗಾಡಿ ಬಂದು ವೆಹಿಕಲ್ ಫುಲ್ ಕ್ಯಾಶ್ ಅಲ್ಲಿ ಇದೆ. ಓಕೆ ಓಕೆ. ನಂದು ಲೋನ್ ಕ್ಲಿಯರ್ ಆಗಿ 2 years ಆಗಿದೆ ನಂದು. ಓಕೆ ಓಕೆ ಓಕೆ. ನಾನು ಮುಂಚೆಲ್ಲೇ ಲೋನ್ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಹ್ಞೂ. ಬಟ್ ಆ ಥರ ಏನಿದ್ರೆ ಏನೋ ಬರಲಿ, ಲೋನ್ ಅದು ಅಷ್ಟು ಅಮೌಂಟ್ ಯಾರು ಇಟ್ಕೊಂಡಿರೋಕ್ಕಾಗಲ್ಲ. ಏನೋ ಸ್ವಲ್ಪ ಇದು ಮಾಡಿದ್ರೆ ನಾನು ಮಾಡ್ತೀನಿ ಸರ್. ಓಕೆ ಸರಿ ಸರ್, ಆಯ್ತು. ಕಾಂಟ್ಯಾಕ್ಟ್ ನಂಬರು ಸೇಮ್ ನಂಬರ್ ಸರ್, ಓಕೆ. ಹೇಳ? ಓಕೆ, ಇಲ್ಲ ಏನು ತೊಂದರೆ ಇಲ್ಲ. ಇದೇ ನಂಬರ್ ಅಂದರೆ ಏನು ತೊಂದರೆ ಇಲ್ಲ. ಇದೇ ನಂಬರ್ ಸರ್. ಓಕೆ ಸರ್, ಆಯ್ತು. ಇದೇ ನಂಬರ್ ಅಪ್ಡೇಟ್ ಮಾಡ್ತೀನಿ.